ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ನಿರ್ಮಾಣಗೊಂಡ 290 ದೇವಸ್ಥಾನಗಳ ಯಾತ್ರೆಯನ್ನು ಕರ್ನಾಟಕದಾದ್ಯಂತ ಮಾಡ್ತಾ ಇದ್ದೀವಿ. ಈ ಯಾತ್ರೆ ಉದ್ದೇಶ ಏನಪ್ಪ ಅಂತಂದರೆ, ಧರ್ಮಸ್ಥಳದಿಂದ ಹೇಗಿದ್ದ ದೇವಸ್ಥಾನಗಳನ್ನು ಅಂದರೆ ಒಂದು 800-1000 ವರ್ಷ ಹಳೆ ದೇವಸ್ಥಾನಗಳನ್ನು ಹೇಗೆ ಪುನರ್ನಿರ್ಮಾಣ ಮಾಡಿದ್ದಾರೆ ಅಂತ. ಈ ಯಾತ್ರೆಯಲ್ಲಿ ನಾವೀಗ 73ನೇ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಈ ಕ್ಷೇತ್ರ ಇದೆ ಮಂಡ್ಯ ಜಿಲ್ಲೆ KR-ಪೇಟೆ ತಾಲೂಕು ಬೈರಾಪುರ ಅನ್ನೋ ಒಂದು ಗ್ರಾಮದಲ್ಲಿದೆ. ಇಲ್ಲಿನ ರಾಮಲಿಂಗೇಶ್ವರ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಗಿದೆ, ನೀವು ನೋಡ್ತಾ ಇರ್ಬೋದು. ಈ ದೇವಸ್ಥಾನದ ಹಳೆ ಫೋಟೋವನ್ನ ನೋಡ್ಬೋದು. ಈ ಕಲ್ಲುಗಳಿಗೆಲ್ಲ ಬಣ್ಣನ ಹೊಡೆದಿದ್ರು ಇಲ್ಲಿ ಗ್ರಾಮಸ್ಥರು. ಅಂದ್ರೆ ಅವರಿಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ವಾಸ್ತುಶಿಲ್ಪ ಇದ್ರ ಬಗ್ಗೆ. ಅದ ಜೀರ್ಣೋದ್ಧಾರದ ನಂತರ ನೀವು ಈಗ ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಈ ದೇವಸ್ಥಾನ 2015ರಲ್ಲಿ ಜೀರ್ಣೋದ್ಧಾರ ಆಗಿದೆ. ಧರ್ಮಸ್ಥಳ ಟ್ರಸ್ಟ್ ಹಾಗೂ ಸರ್ಕಾರ ಮತ್ತು ಇಲ್ಲಿನ ಗ್ರಾಮಸ್ಥರು ಜೊತೆಗೂಡಿ ಸುಮಾರು 15 ಲಕ್ಷ ವೆಚ್ಚದಲ್ಲಿ ಇಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ನೀವೇನು ನೋಡ್ತಾ ಇದ್ದೀರಾ, ಇದೇ ಶಿಲಾಶಾಸನ. ತುಂಬಾ ಹೊಯ್ಸಳರ ಕಾಲದ್ದು ಇದು. ಎಲ್ಲೇ ಹೋದ್ರೂ ಹೊಯ್ಸಳರು ಒಂದೇ ಥರದ ಅಂದರೆ ಈ ಕಲಾಕೃತಿಯ ದೇವಸ್ಥಾನಗಳನ್ನು ಕಟ್ತಾ ಇದ್ರು ಅಂತ ನಾವು ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇದ್ದೀವಿ. ಆದರೆ ಒಂದು ದೇವಸ್ಥಾನಕ್ಕೆ ಬೇರೆ ಬೇರೆ ಕಲಾಕೃತಿಯನ್ನು ನೋಡ್ಬೋದು. ನೀವು ಈಗ ನೋಡ್ತಾ ಇದ್ದೀರಾ ಮುಂಭಾಗದಲ್ಲಿರುವಂತಹ ಚಾವಣಿಯ ಒಂದು ಕಲಾಕೃತಿ. ಎಲ್ಲಿ ಜಾಗ ಸಿಗುತ್ತೋ ಅಂದರೆ ಎಲ್ಲೆಲ್ಲಿ ಕೆತ್ತನೆ ಸಾಧ್ಯ ಇದೆಯೋ ಅಲ್ಲಿ ಬಹಳ ಚೆನ್ನಾಗಿ ಕೆತ್ತನೆಯನ್ನು ಮಾಡ್ತಾ ಇದ್ರು ನಮ್ಮ ಹಿರಿಕರು. ನೀವೀಗ ಇದೇನು ನೋಡ್ತಾ ಇದ್ದೀರಾ, ಒಂದು ಕಂಬದಲ್ಲಿರುವ ಕೆತ್ತನೆ. ಅಂದರೆ ದೇವಸ್ಥಾನದ ಒಳಗಡೆ ಒಂದು ದೇವಸ್ಥಾನ ರೀತಿಯಲ್ಲಿ ಪ್ರತಿಯೊಂದು ಕಂಬದಲ್ಲಿ ಪ್ರತಿಯೊಂದು ಕಲ್ಲಿನಲ್ಲಿ ಕೆತ್ತನೆಯನ್ನು ತುಂಬ ಅದ್ಭುತವಾಗಿ ಶಿಲ್ಪಿಕಾರರು ಆವಾಗಿನ ಕಾಲದಲ್ಲಿ ಕೆತ್ತಾ ಇದ್ರು. ಈಗಿನ ಕಾಲಕ್ಕೆ ಇದು ಅಸಾಧ್ಯ ಅಂತಲೇ ಹೇಳ್ಬೋದು. ಮತ್ತು ನೋಡಿ, ಮುಂಭಾಗದಲ್ಲಿ ಕೂತ್ಕೊಳ್ಳಲು ಭಕ್ತಾದಿಗಳಿಗೆ ಬಂದವರಿಗೆ ವಿಶ್ರಾಂತಿ ಪಡೆಯಲು ಹೇಗೆ ಜಾಗವನ್ನು ಮಾಡಿಡ್ತಾ ಇದ್ರು. ಬನ್ನಿ ದೇವಸ್ಥಾನದ ಒಂದು ಪ್ರದಕ್ಷಿಣೆಯನ್ನು ಹಾಕೋಣ. ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಕಂಬ ಹಿಂದೂ ಸಂಸ್ಕೃತಿಯ ಆಳವಾದ ಅರ್ಥವನ್ನು ಹೊತ್ತು ನಿಂತಿದೆ. ಯಾರ್ಯಾರು ಹಿಂದೂ ಪರ ಹೋರಾಟಗಾರರಿದ್ದಾರೋ, ಹಿಂದುತ್ವಕ್ಕೆ ಹೋರಾಟಗಳಲ್ಲಿ ಭಾಗಿಯಾಗಿರ್ತಾರೋ ಅವರಿಗೆ ಸಪೋರ್ಟ್ ಮಾಡಿ. ಆ ಹೋರಾಟಗಳಲ್ಲಿ ನಾವು ಕೂಡ ಇದ್ದೀವಿ, ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ವಿಡಿಯೋ ನೋಡಿದವರು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.